ಜೊತೆ ಸೆಡೆಸುತ್ತ ಗಿಣಿ ನರಳಿತು ಪ್ರತಿಕ್ಷಣವೂ ಅನುಭವಿಸುತ್ತ ನರ ನರ ನರಕ. ಹಲೋ ನಮಸ್ಕಾರ. ಸುಜಾತ ಭಟ್, ಅನನ್ಯ ಭಟ್ ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾದ್ಲು. 3-4 ಸ್ನೇಹಿತರ ಜೊತೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ಲು ನನ್ನ ಮಗಳು. ಅವತ್ತಲ್ಲಿ ಕಾಣೆ ಆಗ್ತಾಳೆ. ನಾನು ಕೋಲ್ಕತ್ತಾದ CBI ಆಫೀಸಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವತ್ತು ಬೆಳ್ತಂಗಡಿ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಿಲ್ಲ. ನನಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು. ಕೋಮಕ್ಕೆ ಹೋಗಿದ್ದೆ. 3 ತಿಂಗಳು ಬಿಟ್ಟು ನಾನು ಕೋಮದಿಂದ ಹೊರಗೆ ಬಂದೆ. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗದಿದ್ರೂ ಪರವಾಗಿಲ್ಲ, ನಾನು ನನ್ನ ಮಗಳನ್ನು ಕೊಂದವರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಅವಳು ಆಸ್ತಿ ಪಂಜರೇನು ಸಿಕ್ಕರೆ ಕೊಡಿ, ಹಿಂದೂ ಸನಾತನ ಧರ್ಮದ ಪದ್ಧತಿಯಂತೆ ಆಕೆಯ ಅಂತ್ಯ ಸಂಸ್ಕಾರವನ್ನು ನಾನು ಮಾಡ್ತೀನಿ ಅಂತೇಳಿ ಸುಜಾತ ಭಟ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಸುಜಾತ ಭಟ್ ಅವರ ಬಗ್ಗೆನೇ ಒಂದಿಷ್ಟು ಅನುಮಾನಗಳು. ಒಂದು ಖಾಸಗಿ ವಾಹಿನಿ ಅದಕ್ಕೆ ಸಂಬಂಧಪಟ್ಟಾಗೆ ಸುದ್ದಿ ಮಾಡುತ್ತೆ. ಆರಂಭದಲ್ಲಿ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಅಂತ. ಅವರು ಕಾಣೆಯಾಗಿದ್ದಾರೆ ಅಂತ ನ್ಯೂಸ್ ಮಾಡ್ತಾ ಇರಬೇಕಾದ್ರೇ ಆ ನ್ಯೂಸ್ ಬರುತ್ತಿದ್ದಂಥ TV ಮುಂದೆ ನಿಂತ್ಕೊಂಡೆ, ನಾನು ಕಾಣೆಯಾಗಿಲ್ಲ, ನಾನು ಇಲ್ಲಿದ್ದೀನಿ ಅಂತ. ಮಹೇಶ್ ತಿಮ್ರೋಡಿ ಅವ್ರ ಮನೆ ಅದು, ಅನುಮಾನನೇ ಬೇಡ. ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಸುಜಾತ ಭಟ್ಟಿಗೆ ಏನು ಕೆಲಸ? ಮಹೇಶ್ ತಿಮ್ರೋಡಿ ಈ ಸೌಜನ್ಯ ಇನ್ನಿತರ ಕೇಸಿನ ಸಂಬಂಧಪಟ್ಟ ಹಾಗೆ ಹೋರಾಟಗಾರ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಅವ್ರ ಮನೇಲಿ ಇಟ್ಕೊಂಡ್ರೆ ತಪ್ಪಿಲ್ಲ. ಕಾನೂನು ಪ್ರಕಾರ ಅದು ತಪ್ಪಾಗೋದು ಇಲ್ಲ. ಇರಲಿ, ಅವರವರ ಸೇಫ್ಟಿ ಅವ್ರವ್ರು ನೋಡ್ಕೋತಾರೆ, ಅವ್ರವ್ರ ಇಷ್ಟ ಅದು. ಅದರ ಬಗ್ಗೆ ನೋ ಕಾಂಪ್ಲಿಮೆಂಟ್, ನೋ ಕಮೆಂಟ್. ಅದೇನು ದೊಡ್ಡ ವಿವಾದ ಆಗೋ ವಿಚಾರ ಕೂಡ ಅಲ್ಲ. ಆದರೆ ಸುಜಾತ ಭಟ್ ಯಾರು? ಸುಜಾತ ಭಟ್ಗೆ ಮದುವೆನೇ ಆಗಿಲ್ಲ ಅಂತ ಸುದ್ದಿ. ಅವರು ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಲ್ಲ ಅಂಥೇಳಿ ಒಬ್ಬರ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರು. ನಾಯಿಗಳನ್ನು ಸಾಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪತ್ರಿಕೆ ವರದಿ ಆ ಕಾಲದಲ್ಲಿ ಬಂದಿದ್ದು ಕೂಡ ವೈರಲ್ ಆಗ್ತಾ ಇದೆ. ಮಕ್ಕಳಿಲ್ಲ ನಮಗೆ, ಆದರೆ ಈ ನಾಯಿಗಳೇ ಮಕ್ಕಳು ಅಂತ ಹೇಳಿಬಿಟ್ಟು ಇಂಟರ್ವ್ಯೂ ಕೊಟ್ಟಿರೋದು. ನಾನು ಓದಿದೆ ಅದನ್ನು. ಆದರೆ ಮದುವೆನೇ ಆಗದೆ ಮಕ್ಕಳಾಗಿಲ್ಲ ಅಂದಾಗ ಮಕ್ಕಳಾಗೋದಕ್ಕೆ ಮದುವೆ ಆಗ್ಬೇಕಾ ಅಂತ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೆ. ದೂರಲ್ಲಿ ಅನಿಲ್ ಭಟ್ ನನ್ನ ಗಂಡ ಅಂತಾರೆ, ರೆಂಟಲ್ ಅಗ್ರಿಮೆಂಟಲ್ಲಿ ಪ್ರಭಾಕರ್ ಭಟ್ ಅಂತಿದೆ, ಪ್ರಭಾಕರ್ ಬಾಳಿಲ್ಲ. ಅನಿಲ್ ಭಟ್ ಅವರಿಗೆ ಈ ಅನನ್ಯ ಭಟ್ ಹುಡುತ್ತರೋ ಅಥವಾ ಅನನ್ಯ ಭಟ್ ಅನ್ನುವಂಥ ಹೆಣ್ಣುಮಗಳ ಅಸ್ತಿತ್ವ ಇಲ್ಲವೇ ಇಲ್ವೋ? ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದಂತಹ ಫಸ್ಟ್ ಇಯರ್ ಓದುತ್ತಿದ್ದಂಥ ನನ್ನ ಮಗಳು ಅನನ್ಯ ಭಟ್ ಅಂತ ಆಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇವರ ಅಕ್ಕನಿಗೆ ಮದುವೆ ಆಗಿರುವಂಥ ಸಂದರ್ಭ, ಇಸವಿ ಮತ್ತು ಆಕೆಯ ವಯಸ್ಸು ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ 13ನೇ ವಯಸ್ಸಿಗೆ ಅನನ್ಯ ಭಟ್ MBBS ಮೊದಲ ವರ್ಷ ಪೂರೈಸೋಕ್ಕಾಗುತ್ತಾ? ಎಲ್ಲ ಮಾಧ್ಯಮಗಳ ಸುದ್ದಿ, ಸಾಮಾಜಿಕ ಜಾಲತಾಣದ ಚರ್ಚೆಗಳು. ಯಾವುದೋ ಒಂದು ಹೆಂಗಸು ಬಂದು ಪೊಲೀಸರ ಮುಂದೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನು ಕೊಟ್ಟ ತಕ್ಷಣ ಪೂರ್ವಾಪರ ನೋಡಿದೆ. ಆಕೆ ಯಾರು, ಆಕೆ ಹಿನ್ನೆಲೆ ಏನು, ಆಕೆ ಗಂಡ ಯಾರು, ಆಕೆ ಅಡ್ರೆಸ್ ಏನು, ಆಕೆಗೆ ಯಾವಾಗ ಮಗಳು ಹುಟ್ಟೋದ್ಲು, ಏನು ಕತೆ, ಎಲ್ಲವನ್ನೂ ತಗೊಂಡೆ ತಾನೇ ಒಂದು ಗಂಭೀರವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಪೊಲೀಸರು ದಾಖಲಿಸ್ಕೊಳ್ಳೋದು. SIT ಪೊಲೀಸರು ಇನ್ನೂ ಅನನ್ಯ ಭಟ್ ಇದ್ದಾಳ ಇಲ್ವೋ, ಸುಜಾತ ಭಟ್ ಹೇಳ್ತಾರೆ ಸುಳ್ಳು ಸತ್ಯವನ್ನ ಯಾವ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ದೂರನ್ನು ದಾಖಲಿಸ್ಕೊಂಡಿದ್ದಾರೆ. ಯಾರ್ಯಾರೋ ಬಂದು ಏನೇನೋ ದೂರು ಕೊಟ್ಟರೆ ಅಷ್ಟು ಈಸಿಗೆ ದಾಖಲಿಸ್ಕೊಳ್ತಾರೆ ಅನ್ನೋದು ಒಬ್ಬ ಕ್ರೈಮ್ ಪತ್ರಕರ್ತನಾಗಿ. ಒಂದು ದೂರು ಯಾವ ಥರ ದಾಖಲಾಗ್ತದೆ, ದಾಖಲಾಗಬೇಕಾದ್ರೆ ಯಾವ ರೀತಿಯ ಪ್ರಿಕಾಷನ್ಗಳನ್ನು, ಯಾವ ರೀತಿಯ ಎನ್ಕ್ವೈರಿಗಳನ್ನು ಪೊಲೀಸರು ಮಾಡ್ತಾರೆ ಅನ್ನೋಷ್ಟು ನಾಲೆಡ್ಜ್ ಇರೋದ್ರಿಂದ ಹೀಗೆ ಆಗಬೇಕು, ಹೀಗೆ ಇರ್ಬೋದು ಅನ್ನೋದು ನನ್ನ ವಾದ. ಆದರೆ ಸುಜಾತ ಭಟ್ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ. ಅನೇಕ ರೀತಿಯಲ್ಲಿ ಸುಜಾತ ಭಟ್ ಈ ಮಣಿಪಾಲ್ ಸಮೀಪದ ಪರೀಕ ಅಂತ ಆ ಊರಿಗೆ ಸಂಬಂಧಪಟ್ಟಂಥ ಒಂದು ಕುಟುಂಬಕ್ಕೆ ಹುಟ್ಟಿದ ಹೆಣ್ಣುಮಕ್ಕಳು. 5 ಜನ ಮಕ್ಕಳಲ್ಲಿ ಕೊನೆಯವರು ಸುಜಾತ ಭಟ್. 2 ಗಂಡು 3 ಜನ ಹೆಣ್ಮಕ್ಳು. ಮಣಿಪಾಲ್ ಸಮೀಪದ ಪರೀಕ ಅಂದರೆ ಈ ಪರ್ಕಳದ ಸಮೀಪದ ಪರೀಕ ಅಂತ ಒಂದು ಊರು. ಅಲ್ಲೊಂದು ಅರಮನೆ ಪೂಜೆಗೆ ಬಂದಂಥ ಕುಟುಂಬ ಇವ್ರದ್ದು. ಇವರ ಚಿಕ್ಕಪ್ಪ ನಾರಾಯಣ ಅಂತ, ಇವ್ರಿಗೆ ನವಕೋಟಿ ನಾರಾಯಣ ಅಂತ ಕರೀತಾರಂತೆ. ಇವರ ತಂದೆ ಹೆಸರು ಗುರುರಾಜ್ ಉಪಾಧ್ಯ. ಈ ನಾರಾಯಣ ಅನ್ನೋರು ಏನು ಮಾಡ್ತಾರೆ, ಇವರ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ಅಂದರೆ ಮುತ್ತಾತನ ಆಸ್ತಿ ಎಲ್ಲಿ ಪರೀಕದಲ್ಲಿ, ಅದನ್ನು ಧರ್ಮಸ್ಥಳದವರಿಗೆ ಮಾರಾಟ ಮಾಡ್ತಾರೆ. ಇವತ್ತೇನೋ ಪರೀಕದಲ್ಲಿ ಆಯುರ್ವೇದಿಕ್ ಇದೆಯಲ್ಲ, ಆ ಜಾಗ ಸುಜಾತ ಭಟ್ ಮುತ್ತಾತನಿಗೆ ಸೇರಿದ್ದು.
ಆ ಜಾಗವನ್ನು ಇವರ ಚಿಕ್ಕಪ್ಪ ನಾರಾಯಣ ಮಾರಾಟ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಧರ್ಮಸ್ಥಳದ ಆಡಳಿತಕ್ಕೆ ನನಗೂ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಕ್ಕಂತ ಹೊರಟಿದ್ರು. ಆವಾಗ ಅವರು ಇಲ್ಲ, ಆಲ್ರೆಡಿ ಸೆಟ್ಲ್ಮೆಂಟ್ ಆಗೋಗಿದೆ, ಖರೀದಿ ಪ್ರಕ್ರಿಯೆ ಮುಗಿದೋಗಿದೆ, ಹಂಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಆ ಸಿಟ್ಟಿಗೆ ಈಕೆ ಏನು ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂಗೆ ನಡೀತಿದೆಯಲ್ಲ, ಏನು ಡೆವಲಪ್ಮೆಂಟ್ಗಳಾಗ್ತಿದ್ದಾವಲ್ಲ, ಮಿಸ್ಸಿಂಗ್ ಹೆಣ್ಮಗು, ಮಿಸ್ಸಿಂಗ್ ಬಾಲಕಿ, ಮಿಸ್ಸಿಂಗ್ ಯುವತಿ, ಈ ಕೇಸ್ಗಳೇ ನಡೀತಿದೆ. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಸ್ಟೋರಿಯನ್ನು ಇವಳು ಸೃಷ್ಟಿ ಮಾಡಿದ್ಲು. SSLC ಓದೋಳು ಕೋಲ್ಕತ್ತಾ CBI ಆಫೀಸಲ್ಲಿ ಸ್ಟೆನೋಗ್ರಾಫರ್ ಹೇಗಾಗಕ್ಕೆ ಸಾಧ್ಯ? ಅದನ್ನು ಕೋಲ್ಕತ್ತಾ CBI ಕಚೇರಿ ನಿರಾಕರಿಸಿದೆ. ಇವೆಲ್ಲದೂ ಚರ್ಚೆಗಳು ಹೀಗೀಗಾಗಿದೆ, ಹೀಗೀಗಿದೆ, ಇಂತಿಂಥ ಕಥೆಗಳು. ಓವರ್ಆಲ್ ಆಗಿ ಸುಜಾತ ಭಟ್ ಮದುವೆಯೇ ಆಗದ. ಒಂದು ವೇಳೆ ಮದುವೆ ಆದರೂ ಕೂಡ ಆಕೆ ಮಕ್ಕಳಿದೆ, ಅದು ಅನನ್ಯ ಭಟ್ ಅನ್ನೋ ಮಗಳಿದೆ ಅನ್ನೋ ಕನ್ಫರ್ಮೇಷನ್ ಇಲ್ಲವೇ ಇಲ್ಲ. ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ನಡೀತಿರುವಂಥ ತನಿಖೆಯಲ್ಲಿ ಸುಜಾತ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟ್ರು ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಒಂದು ಸುಳ್ಳು ಸೃಷ್ಟಿ ಮಾಡಿಕೊಂಡು ಬಂದಂಥ ಹೆಂಗಸು ಅನ್ನುವಂಥ ಚರ್ಚೆ ನಡೀತಾ ಇದೆ. ನಾನು ಆವಾಗ ಹೇಳಿದೆ, ಇಲ್ಲೇನಾದ್ರೂ ಸುಜಾತ ಭಟ್ ಸುಳ್ಳು ಅಂತ ಏನಾದರೂ ಅನಿಸಿದ್ರೆ ಒಟ್ಟಾರೆ ಪ್ರಕರಣನೇ ಹಾದಿ ತಪ್ಪು ಹೋಗ್ಬಿಡ್ತದಲ್ಲ. ಅಲ್ಲಿ ಒಂದು ವೇಳೆ 100 ಸತ್ಯ ಇದೆ ಅಂತ ಅಂದ್ಕೊಳ್ಳಿ, 100 ಸತ್ಯಗಳಿದೆ ಅಂತ ಅಂದ್ಕೊಳ್ಳಿ, 100 ರಹಸ್ಯ ಕಥೆಗಳು ಇದೆ ಅಂತಲೂ ಅಂದ್ಕೊಳ್ಳಿ. ಸುಜಾತ ಭಟ್ ಸುಳ್ಳು ಅಂತ ಆದರೆ ಖಂಡಿತವಾಗ್ಲೂ ಎಲ್ಲ ನಿಜಗಳು ಕೂಡ ಸುಳ್ಳಾಗೋ ಅಪಾಯ ಇದ್ದೇ ಇರುತ್ತದೆ. ಆದರೆ ಸುಜಾತ ಭಟ್ ಹಿನ್ನೆಲೆ, ಅವ್ರ ಚಿಕ್ಕಪ್ಪ ನವಕೋಟಿ ನಾರಾಯಣನ ಕತೆ, ಅವರ ಅಪ್ಪ ಉಪಾಧ್ಯಾಯನ ಕತೆ, ಅವರ ಭಾವ ಮಹಾಬಲೇಶ್ವರ್ ಭಟ್ ಕತೆ, ಸುಜಾತ ಭಟ್ ಅನ್ನೋದು ಒಂದು ಸುಳ್ಳು ಪರಿಕಲ್ಪನೆಯಲ್ಲಿ ಬಂದಂಥ ಒಂದು ಹೆಣ್ಣು ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ, ಯಾವುದೋ ಒಂದು ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೇನಾದರೂ ನಿಜ ಅಂತ ಆದರೆ ಅಲ್ಲಿ 100 ಕ್ರೌರ್ಯದ ಕಥೆಗಳಿದ್ರೂ ಕೂಡ, ನಿಜ ಕಥೆಗಳಿದ್ರೂ ಕೂಡ ಸುಳ್ಳಾಗೋ ಅಪಾಯ ಇದೆ. ಇವೆಲ್ಲ ತಿಳ್ಕೊಳ್ಳದೆ ಸುಜಾತ ಭಟ್ ಅವರನ್ನು ಮುಂದೆ ಬಿಡ್ತಾರಾ? ಮುಂದೆ ಬಿಟ್ಟಿದ್ದಾರೆ ಅಂದರೆ ಬಿಟ್ಟವ್ರು ಯಾರು ಕರ್ಕೊಬಂದರು? ಪೂರ್ವಾಪರ ಏನೂ ಕೂಡ ಎನ್ಕ್ವೈರಿ ಮಾಡಿದೆ ಎಲ್ಲ ಅನನ್ಯ ಭಟ್ ಫೋಟೋ ಇಲ್ಲಿ ಕೇಳ್ತಾರೆ. ಕೆಲವರು ಹೇಳ್ತಾರೆ ಅನನ್ಯ ಭಟ್ ಫೋಟೋ ಇದೆ, ಈಗಲೇ ಅವರು ರಿವೀಲ್ ಮಾಡ್ತಾ ಇಲ್ಲ, ಸಮಯ ಸಂದರ್ಭ ಬಂದರೆ ರಿವೀಲ್ ಮಾಡ್ತಾರೆ, ಆಲ್ರೆಡಿ ಪೊಲೀಸರಿಗೆ ಅದನ್ನು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳೋದು. ಈ ಬಲ್ಲ ಮೂಲಗಳ ಮಾಹಿತಿ ಅಂತೇಳಿ ಯಾವನ ಬಲ್ಲ ಪಲ್ಲ ಅಂತ ಹೇಳಲ್ಲ, ಕೆಲವರು ಚರ್ಚೆ ಮಾಡ್ತಾರೆ. ನಾವು ಕೇಳಿಸ್ಕೊಂಡಿದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದೇ ಅನನ್ಯ ಭಟ್ ಫೋಟೋ ಇದೆ. ಈಗ ಪತ್ರಿಕೆಯವರು ಕೂಡ TV ಯವರು ಕೂಡ ತನಿಖೆ ವರದಿನ ಮಾಡ್ತಾರೆ. ಅವ್ರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಇಂತಿಂಥ ಇಸ್ವಿಲಿ 2003 ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಅನನ್ಯ ಭಟ್ ಅನ್ನುವಂಥ ವಿದ್ಯಾರ್ಥಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಕೇಳಿಸ್ಕೊತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಕೂಡ ಅಲ್ಲಿಂದ ಡೀಟೇಲ್ಸ್ ತಗೊಳ್ಳೋಕೆ ಪ್ರಯತ್ನ ಪಟ್ವಿ, ಸಿಗಲಿಲ್ಲ. ಇನ್ನು ಪೊಲೀಸರಿಗಂತ 100% ಡೀಟೇಲ್ಸ್ ಇದ್ದೇ ಇರ್ತದೆ. ಟೈಟ್ಲೇ ಹಾಕಿದ್ದೆ, ಈ ವಿಡಿಯೋ ಆತುರಕ್ಕೆ ಜನಿಸಿದವರಿಗೆ ಮಾತ್ರ ಅಂಥೇಳಿ. ಎರಡೂ ಬದಿಯಲ್ಲೂ ಕೂಡ ಕನ್ಫ್ಯೂಸ್ ಆಗುವ ಅಗತ್ಯ ಇಲ್ಲ. ಅವರೋ ಯಾರು ಬೇಕಾದ್ರೆ ಪ್ರೊಪಗಂಡವನ್ನು ಸೆಟ್ ಮಾಡಲಿ, ಯಾರಾದ್ರೂ ವಿರೋಧ ಮಾಡಲಿ, ಯಾರು ಬೇಕಾದ್ರೆ ಸಮರ್ಥನೆ ಮಾಡ್ಕೊಳ್ಳಿ. ಸುಜಾತ ಭಟ್ ಸುಳ್ಳು ಅನ್ನೋದೇ ಆದರೆ ಖಂಡಿತವಾಗ್ಲೂ ಅದು ಹೊರಗೆ ಬಂದೇ ಬರ್ತದೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತಾನೆ. SIT ಪೊಲೀಸರಿಗೆ ಇವರು ದೂರು ಕೊಟ್ಟ ಮೇಲೆ ಇವರ ಪೂರ್ವಾಪರ, ಇವ್ರ ಕತೆ ಏನು, ಇವ್ರ ಹಿನ್ನೆಲೆ ಏನು ವಿಚಾರ, ಪ್ರತಿಯೊಂದು ಕೂಡ ಎನ್ಕ್ವೈರಿ ಆಗಲೇಬೇಕಲ್ಲ. ವಿಚಾರ ಹೊರಗೆ ಬಂದೇ ಬರ್ತದಲ್ಲ. ಯಾವುದನ್ನು ಒಪ್ಪೋದಕ್ಕೂ ಸಾಧ್ಯ ಇಲ್ಲ, ಯಾವುದನ್ನು ನಿರಾಕರಿಸೋಕ್ಕೂ ಸಾಧ್ಯ ಇಲ್ಲ. ಹೀಗೆ ಆಗಿದೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ, ಹೀಗಾಗೇ ಇಲ್ಲ, ಹೀಗಾಗೋದೇ ಇಲ್ಲ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸುಜಾತ ಭಟ್ ಅನ್ನೋರು ಒಂದು ಪರಿಕಲ್ಪನೆ, ಈ ಪ್ರಕರಣದ ಒಳಗಡೆ ಬಂದಂತಹ ಒಂದು ಸುಳ್ಳು ಅನ್ನೋದಾದರೆ, ಪದೇ ಹೇಳ್ತೀನಿ, 100 ಕ್ರೌರ್ಯದ ಕತೆ, ನಿಜ ಕಥೆಗಳಿದ್ರೂ ಕೂಡ ಅವೆಲ್ಲದೂ ಸುಳ್ಳಾಗ್ತದೆ. ಈ ರಿಸ್ಕನ್ನು ಈಕೆನ ಕರ್ಕೊಬಂದವರು ತಗೋತಾರಾ, ಅಥವಾ ಇವತ್ತು ಅಲ್ಲಿ ಹೋರಾಟವನ್ನು ಮಾಡ್ತಾ ಇರೋರು ಇವರನ್ನ ಕರ್ಕೊಬಂದಿರೋದಾ, ಅಥವಾ ಇವರೇ ಬಂದು ಅವ್ರ ಮುಂದೆ ಈ ಸುದ್ದಿಗಳನ್ನೆಲ್ಲ ಒಪ್ಪಿಸಿರೋದಾ, ಅವರೆಲ್ಲ ನಂಬಿ ಇವರನ್ನ ಮುಂದೆ ಬಿಟ್ಟಿದ್ದಾರ? ಪ್ರತಿಯೊಂದು ಕೂಡ ಎನ್ಕ್ವೈರಿ ಆಗಲಿ. ಆದರೆ ಎಲ್ಲದಕ್ಕಿಂತ ಮುಂಚೆ ಸುಜಾತ ಭಟ್ ಸುಳ್ಳು, ಸುಜಾತ ಭಟ್ ನಿಜ, ಇದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಚರ್ಚೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಒಂದು ಪ್ರೊಪಗಂಡ ಸೆಟ್ ಮಾಡ್ತಿದ್ದಾರೆ ಅಂದರೆ, ಕ್ಯಾರೆಕ್ಟರ್ಗಳನ್ನೇ ಸುಳ್ಳು ಮಾಡುವ, ಕ್ಯಾರೆಕ್ಟರ್ಗಳನ್ನೇ
ಹುಟ್ಟೇ ಇಲ್ಲ ಅಂತ ಹೇಳುವ. ಇನ್ನು ಭವಿಷ್ಯದಲ್ಲಿ ಸುಜಾತಾ ಭಟ್ ಅನ್ನುವಂಥ ಒಂದು ಆಕೃತಿ ಕೂಡ ಅದು ಮನುಷ್ಯ ಸ್ವರೂಪದಲ್ಲಿ ನಿಮ್ಗೆ ಕಾಣಿಸ್ಬೋದು, ಬಟ್ ಅದೊಂದು ತಂತ್ರಜ್ಞಾನ ಅಂತ ಹೇಳುವ ಅಪಾಯ ಕೂಡ ಇದೆ ಅನ್ನುವಂಥ ಫನ್ನಿ ಅಂದರೆ ಕಾಮಿಡಿ ಕೂಡ ಮಾಡ್ತಾರೆ. ಆದರೆ ಕಾಮಿಡಿ ಕೆಲವು ಬಾರಿ ಕಾಮಿಡಿಯಾಗಿ ಇರುತ್ತದೆ, ಹಲವು ಬಾರಿ ಕಾಮಿಡಿಯಾಗಿ ಇರಲ್ಲ. ಒಳಗುಟ್ಟುಗಳು ಒಳ ರಹಸ್ಯಗಳು ಏನಿದೆಯೋ ಅದಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ನಾವು ನಮ್ಮ ಮೂಗಿನ ನೇರಕ್ಕೆ ವಿಮರ್ಶೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸುಜಾತಾ ಭಟ್ ಸತ್ಯನ ಸುಳ್ಳ ತನಿಖೆ ಆಗ್ತಾ ಇದೆ. ತನಿಖೆ ಯಾರು ಮಾಡ್ತಾರೆ? ಅವರೇ ಮಾಡಬೇಕು. ಅವ್ರು ಮಾಡ್ತಿದ್ದಾರೆ ಅಂದಮೇಲೆ ನಾವು ಯಾಕೆ ದಿನಾ ಬೆಳಗ್ಗೆ ಕತೆ ಕವನಗಳನ್ನು ಹೇಳ್ಕೊಂಡು ತೌಡು ಕೊಟ್ಟಬೇಕು? ನನ್ನ ವೀಡಿಯೋದಲ್ಲಿ ಎಲ್ಲಾದರೂ ನನ್ನ ಇಷ್ಟೂ ವೀಡಿಯೋಗಳಲ್ಲೆಲ್ಲಾದರೂ ಇಷ್ಟು ಆಸ್ತಿ ಪಂಜರ ಸಿಕ್ಕಿದ್ವು, ರವಿಕೆ ಸಿಕ್ತು, ಲಕ್ಷ್ಮಿ ಗಂಡಸ್ದು 17 ವರ್ಷ, 23 ವರ್ಷ, 15 ವರ್ಷ, 14 ವರ್ಷ, ಒಂದು ಕತೆ ಹುಡುಕಿ ನೋಡೋಣ. ನಾನು ಧರ್ಮಸ್ಥಳ ಕೇಸಿನ ಬಗ್ಗೆ ಜಾಸ್ತಿ ಯಾಕೆ ಮಾತಾಡ್ತೀನಿ ಅಂದರೆ, ಇಲ್ಲಿ ಧರ್ಮಸ್ಥಳದ ಕೇಸಿನಲ್ಲಿ ಧರ್ಮಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸುವಂಥ ಪ್ರಯತ್ನಗಳಾದಾಗ ಆ ಪ್ರಯತ್ನಗಳು ಬೇಡ ಅಂತ ಹೇಳೋದಕ್ಕೆ ಒಂದಿಷ್ಟು ಮಾತಾಡಿದ್ದೀನಿ. ಆಮೇಲೆ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾತೇ ಆಡಬಾರ್ದು. ದೇವಸ್ಥಾನ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ನಾವು ಆಡದೇ ಇದ್ರೂ ಕೂಡ ಒಟ್ಟಾರೆ ಆ ಕೇಸಿನ ಬಗ್ಗೆನೇ ಮಾತಾಡಬಾರ್ದು ಅನ್ನುವಂತಹ ಗ್ಯಾಗ್ ಆರ್ಡರ್ಗಳು ಬಂದಾಗ ಅದನ್ನು ವಿರೋಧಿಸಿ ನಾವು ಮಾತಾಡ್ತೀವಿ, ವಕಾಲತ್ತು ಕೂಡ ಹಾಕ್ತಿದ್ದೀವಿ. ಒಬ್ಬ ಪತ್ರಕರ್ತ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದರ ವಿರುದ್ಧ ಸಮರಗಳಾದಾಗ ಖಂಡಿತವಾಗ್ಲೂ ಅದರ ವಿರುದ್ಧ ನಾನು ಮಾತಾಡಿದ್ದೀನಿ. ಹಾಗೆ ಬುದ್ಧಿಜೀವಿಗಳು, ಎಡಪಂಥೀಯರು, ಪ್ರಗತಿಪರರು, ಈ ಪ್ರೊಪಗಂಡ ಇದೆಯೋ, ಷಡ್ಯಂತ್ರ ಇದೆಯೋ, ಪಿತೂರಿ ಇದೆಯೋ, ಸಂಚಿದೆಯೋ, ಈ ಕತೆಗಳಿಗೂ ನಮಗೆ ಸಂಬಂಧನೇ ಇಲ್ಲ ಕಣ್ರಿ. ನಡೀತಿದೆಯೋ ನಡೀತಿಲ್ವೋ ಅದು ನೀವು ಹೇಳ್ತಾ ಇರೋದು, ನಮಗೆ ಗೊತ್ತಿಲ್ಲಪ್ಪ. ನಾವು ನಮ್ಮ ಗ್ರಹಿಕೆಯ ಆಧಾರದಲ್ಲಿ ನಮಗೊಂದಿಷ್ಟು ಬುದ್ಧಿಶಕ್ತಿ ಇದೆಯಲ್ಲ, ಜಸ್ಟಿಸ್ ಫಾರ್ ಸೌಜನ್ಯ, ನೋ ಡೌಟ್, ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು. ಆಕೆಗೆ ಅನ್ಯಾಯ ಮಾಡಿದವ್ರು ಯಾರು ಹಾಗಾದರೆ ಅದು ತನಿಖೆ ಆಗಬೇಕು. ಇಂಥವರೇ ಮಾಡಿದ್ದು ಅವ್ರು ಯಾರೋ ಹೇಳ್ತಿರ್ಬೋದು, ನಾವು ಹೇಳ್ತಿಲ್ಲ. ತನಿಖೆ ಆದಮೇಲೆ ಅವರು ಇನ್ಯಾರೋ ಎಲ್ಲದೂ ಕೂಡ ಬಯಲಾಗಲಿ. ಬಟ್ ಸಂತೋಷ್ ರಾವ್ ಅಲ್ವೇ ಅಲ್ಲ, ಅದು ಕೋರ್ಟ್ ಹೇಳಿದೆ, ನಾವು ಹೇಳ್ತೀವಿ. ಇಷ್ಟೇ ವಾದ. ಸುಜಾತಾ ಭಟ್ ವಯಸ್ಸಾದ ಹೆಂಗಸು, ಸತ್ಯನ ಸುಳ್ಳು ಖಂಡಿತವಾಗ್ಲೂ ಬಹಿರಂಗ ಆಗೇ ಆಗ್ತದಲ್ಲ. ಆಗೋವರೆಗೂ ತಾಳ್ಮೆಯಿಂದ ಇರಬೇಕಲ್ಲ. ಯಾಕೆ ಸುಮ್ಮನೆ ಕೆಸರಚಾಟ, ದ್ವೇಷ ಹೋಗ್ತಾ 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 ಹೆಂಗೆ ಮಾಡ್ತಿದ್ದೀರಿ ಅಂದರೆ, ಪರಸ್ಪರ ಯಾವುದೋ ಒಂದಿಷ್ಟು ಪ್ರಕರಣ, ಅದರ ಮೇಲೆ ಒಂದಿಷ್ಟು ತನಿಖೆ, ಅದ್ರ ಪಾಡಿಗೆ ಅದು ಆಗ್ತಾ ಇದೆ. ಆದರೆ ಅದರ ಹೊರಗಡೆ ಪರಸ್ಪರ ಹೇಗೆ ಕಚ್ಚಾಡ್ತಾ ಇದ್ದೀರಾ ಗೊತ್ತಾ? ಈ ಕಡೆಯವ್ರ ಬಗ್ಗೆನೂ ಅದೇ ಆರೋಪ, ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡ್ ಬರುತ್ತೆ ಅಂತ, ಈ ಕಡೆಯವ್ರು ಇವರಿಗೆ ಅವ್ರ ಕಡೆಯಿಂದ ಫಂಡ್ ಬರ್ತಾ ಇದೆ ಅಂತ. ಏನು ಚಾನ್ಸ್ ಕಂಡ್ರೋ ಮರೆ ನಿಮ್ಮದು? ಎಲ್ಲಿಂದ ದುಡ್ಡು ತರ್ತೀರೋ? ಅವರಿಗೂ ದುಡ್ಡಂತೆ, ನಿಮಗೂ ದುಡ್ಡಂತೆ. ನಮ್ಮ ಕತೆ ಏನರಪ್ಪ ಹಾಗಾದರೆ? ಒಬ್ಬರು ಮಾತಾಡಿಸ್ತಿಲ್ವಲ್ಲ, ಇವರು ಪರಿಚಯ ಇಲ್ಲ ನನಗೆ, ನೀವು ಪರಿಚಯ ಇಲ್ಲ, ಇವರು ದುಡ್ಡು ಕೊಡ್ತಾ ಇಲ್ಲ, ನೀವು ಕೊಡ್ತಾ ಇಲ್ಲ. ನೀವೇ ತಿಂದು ಮಜಾ ಮಾಡ್ಕೊಳ್ತೀರಲ್ಲ ಮರ್ರೆ. ನಿಮ್ಮ ದುಡ್ಡುಗಳು ನಂಗೆ ಬೇಡ. ಸತ್ಯ ಮತ್ತು ಸುಳ್ಳು ಅಷ್ಟೇ ನಮ್ಮ ದೃಷ್ಟಿಕೋನ, ಅದರ ಮೇಲೆ ಮಾತ್ರ ನಾವು ಫೋಕಸ್ ಆಗಿರ್ತೀವಿ. ನೀವು ನಮ್ಮನ್ನು ಏನೇ ಟೀಕೆ ಮಾಡಿ, ಟಿಪ್ಪಣಿ ಮಾಡಿ, ಆರೋಪ ಮಾಡಿ, ಏನು ಬೇಕಾದ್ರೆ ಹೇಳಿ, ನಾವು ಯಾರ ಬದಿಯಲ್ಲೂ ಇಲ್ಲ. ನಾವು ಸತ್ಯದ ಕಡೆ ನೋಡ್ತಾ ಇದ್ದೀವಿ. ಸತ್ಯ ಎಲ್ಲಿದೆ ಆ ಕಡೆ ಖಂಡಿತವಾಗ್ಲೂ ಇರ್ತೀವಿ. ಒಂದಂತೂ ಸತ್ಯ, ಜಸ್ಟಿಸ್ ಫಾರ್ ಸೌಜನ್ಯಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಲೇಬೇಕು. ಸೌಜನ್ಯಳ ಮೇಲೆ ದೌರ್ಜನ್ಯ ಆಗಿದೆ, ನ್ಯಾಯ ಸಿಗಲೇಬೇಕು. ಸೌಜನ್ಯಳಿಗೋಸ್ಕರ ನಮ್ಮ ಧ್ವನಿ. ಮಿಕ್ಕ ಕ್ಯಾರೆಕ್ಟರ್ಗಳು ಬರ್ತಾ ಇದೆ, ಹೋಗ್ತಾ ಇದೆ, ಎಲ್ಲ ಪೊಲೀಸರು ನೋಡ್ಕೋತಾರೆ ಬಿಡ್ರಿ. ದುಡ್ಡು ನೀವು ಪಡ್ಕೊಂಡ್ರೆ ಅವ್ರು ಪಡ್ಕೊಂಡ್ರು ನಮಗೆ ಗೊತ್ತಿಲ್ಲಪ್ಪ. ನಿಮ್ಮ ದುಡ್ಡಿಂದ, ನಿಮ್ಮ ಸವಾಸದಿಂದ ದೂರ ನಿಂತಿದ್ದೀವಿ. ಪತ್ರಕರ್ತರ ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ. ಇದು ಯಾವುದೋ ಹೊಸ ವೀಡಿಯೋದಲ್ಲಿ ಹೊಸ ಕತೆ ಅಲ್ಲ. ನಾನು 10 ವೀಡಿಯೋ ಮಾಡ್ತೀನಿ, ಎಲ್ಲದರಲ್ಲೂ ಒಂದೇ ಕತೆ, ಒಂದೇ ಕತೆ. ಬೇಕಾದ್ರೆ ಹೋಗಿ ನೋಡ್ಕೊಬನ್ನಿ. ದ್ವೇಷ ಯಾವನು ಬಿತ್ತುತ್ತಾನೆ, ಪ್ರೀತಿ ಯಾರು ಬಿತ್ತುತ್ತಾನೆ, ಸುಳ್ಳು ಯಾರು ಹೇಳ್ತಾನೆ, ಸತ್ಯ ಯಾರು ಹೇಳ್ತಾನೆ, ಉತ್ತರ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನಿಮ್ಮ ಕಣ್ಣಿದೆ, ನಿಮ್ಮ ಕಿವಿ ಇದೆ, ಪರಿಜ್ಞಾನ ಇದೆ, ನೋಡ್ಕೊಂಡು ಬನ್ನಿ ಪುರ್ಸೊತ್ತಿದ್ರೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.